ನೋಡ್ರಿ ಅವರೆಲ್ಲ ಸಾಕಾಕ ಅನುಭವಿಗಳದ ಅವ್ರಿಗೆ ಸರಿಯಾಗಿ ಕೊಡೋಟ್ಟು ದೊಡ್ಡವನ ಅಲ್ಲ. ಅಲ್ಲಿ ಸೇರಿದಂಥವ್ರು ಎಲ್ಲರೂ ಅವರು ಪಕ್ಷ ಕಟ್ಟಿದಾರ. ಒಂದು ವೇಳೆ ರಮೇಶ್ ಜಾರಕಿಹೊಳಿ 17 ಜನ ಶಾಸಕರು ಕರೆದೇ ಇದ್ದಿದ್ರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಿದ್ರು. ರಮೇಶ್ ಜಾರಕಿಹೊಳಿ ಅವ್ರನ್ನ ಇವತ್ತು ಯಾವ ರೀತಿ ಅವಮಾನ ಮಾಡೋರು ಇಡೀ ಜಗತ್ತಿಗೆ ಗೊತ್ತಿಲ್ಲ. ಅವ್ರು ಮಾಡಿದಂಥದ್ದು ಏನು CD ಪ್ರಕರಣದಲ್ಲಿ ವಿಜಯೇಂದ್ರದ್ದು ಪಾತ್ರ ದೊಡ್ಡ ಬಹುಮುಖ್ಯ ಪಾತ್ರ ಅದರಾಗೂ ಇದೆ ಅಂತೇಳಿ ಎಲ್ಲ ಕಡೆಯೂ ಸುದ್ದಿ ಇದೆ. ಇಂಥ ಹಲ್ಕ ಕೆಲಸ ಮಾಡೋ ಒಬ್ಬ ರಾಜ್ಯಾಧ್ಯಕ್ಷರಾಗಿದ್ದು BJP ದುರಂತ ದುರ್ದೈವ ಮತ್ತು ನಮ್ಮ ರಾಜ್ಯದ ಕಾರ್ಯಕರ್ತರ ಅತ್ಯಂತ ದೌರ್ಭಾಗ್ಯದ ದಿನಗಳು ಈ ರಾಜ್ಯದಲ್ಲಿ ನಡೀತವೆ. ಇಲ್ಲ ನಾಯಕ ಅವ್ರು ಹೋಗುವುದು ಬಿಡುದು, ಅವ್ರು BJP ಒಳಗದಾರೆ, ಅವ್ರು ಹೋಗ್ಬೋದು, ಅವ್ರಿಗೆ ಅಧಿಕಾರ ಇದೆ. ನಾನು BJPಯಲ್ಲಿ ಇಲ್ಲ. ಸೂತ್ರಧಾರ ನೋಡ್ರಿ, ಈಗ DK ಶಿವಕುಮಾರ್ ಸೂತ್ರಧಾರ ವಿಜಯೇಂದ್ರನ ದಿಲ್ಲಿ ಕರ್ಕೊಂಡು ಹೋಗಿ ವಿಜಯೇಂದ್ರ ಏನು ಹೇಳ್ಸಾನ, DK ಶಿವಕುಮಾರ್ ಕೂಡ 50ರಿಂದ 60 MLA ಬರ್ತಾರೆ. ನಾವು ಆ ಭ್ರಷ್ಟನ ಜೊತೆಗೆ ಸರ್ಕಾರ ಮಾಡ್ತೀವಿ, ಅದಕ್ಕೆ ನನಗೆ ಇನ್ನೊಂದು ಅವಧಿಗೆ ಮುಂದುವರ್ಸಲಂತೇಳಿ ಕೈಕಾಲು ಹಿಡ್ಕೊಂಡು ಬರ್ತಾನೆ. ಅವ್ರ ಅಪ್ಪ ಹೋಗಿದ್ದ ಮನೆ ಯಡಿಯೂರಪ್ಪ ದಿಲ್ಲಿಗೆ ಹೋಗಿ ಏನು ಮಾಡಿ ಬಂದ, ಏನಾದರೂ ಮಾಡಿ ನನ್ನ ಮಗನ ಅಧ್ಯಕ್ಷ ಆಗಿ ಮುಂದುವರ್ಸ್ರಿ, ಇಲ್ಕಂದ್ರೆ ನಾನು ಸಾಯ್ತೇನೆ, ನನಗೆ BP ಹೆಚ್ಚಾಗಿದೆ, ಶುಗರ್ ಹೆಚ್ಚಾಗಿದೆ ನಾಟಕ ಮಾಡಿ ಬಂದ. ಆದರೆ ಯಾರೂ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಪಾಪ. ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳ ಬಗ್ಗೆ ನೀವಾದರೂ ಕೂಡ CM ಅವರಿಗೆ